lakh, 8% redeemable preference shares of rupees 100 each, 1,80,000, less calls in arrears 2,000, reserves and surplus revenue reserve 13,50,000, current liabilities 4,50,000, provisions 2,22,000, fixed assets 27 lakh, investments against reserve 2 lakh, current assets 11 lakh. The company forfeited 100 preference shares on which the final call of rupees 20 was not paid. Remaining preference shares are redeemed at a premium of 10%. For this purpose, 10,000 equity shares of rupees 10 at a premium of 10% was made. Current asset includes rupees 2 lakh in current account with bankers. Past journal entries and show the following accounts. Also show the balance sheet after the redemption of preference shares. So ಇಲ್ಲಿ ಫಾರ್ಫೀಚರ್ ಮಾಡಿದ್ದಾರೆ. ಫಾರ್ಫೀಚರ್ ಬಗ್ಗೆ ಓದಿದ್ದೀರಲ್ಲ ಸೆಕೆಂಡ್ ಪಿ ಯು ಸಿ ನಿಂತಿರ್ಬೇಕಲ್ಲ. ಫಾರ್ಫೀಚರ್ ಏನು ಫಾರ್ಫೀಚರ್ ಅಂದರೆ cancellation of shares is called forfeiture for non-payment of allotment or call money. ಕಾಲ್ ಮಾಡಿದ ಹಣ ಶೇರ್ ಹೋಲ್ಡರ್ಸ್ ಪೇ ಮಾಡದಿದ್ದರೆ ಅವರಿಗೆ ನೋಟಿಸ್ ಕಳಿಸ್ತಾರೆ ಇಷ್ಟರೊಳಗೆ ಕಟ್ಟಿ ಅಂತ. ಹಾಗೆ ಒಂದೆರಡು ಮೂರು ನೋಟಿಸ್ ಕಳಿಸ್ತಾರೆ ಅವರ ರೂಲ್ಸ್ ಪ್ರಕಾರ. ಅದನ್ನು ಕಳಿಸಿ ಆಮೇಲೆ ಸಹ ಅವರು ಪೇಮೆಂಟ್ ಮಾಡದಿದ್ದರೆ ಶೇರ್ ಹೋಲ್ಡರ್ಸ್ ಫಾರ್ ನಾನ್ ಪೇಮೆಂಟ್ ಆಫ್ ಶೇರ್ ಕಾಲ್ ಮನಿ ಆರ್ ಅಲಾಟ್ಮೆಂಟ್ ಮನಿ ದ ಕಂಪನಿ ಕ್ಯಾನ್ ಫಾರ್ಫೀಟ್ ದ ಶೇರ್ಸ್ ಅಥವಾ ಕ್ಯಾನ್ಸಲ್ ದ ಶೇರ್ಸ್. ಶೇರ್ಸನ್ನು ಕ್ಯಾನ್ಸಲ್ ಮಾಡುವಾಗ ಫಾರ್ಫೀಟ್ ಮಾಡುವಾಗ ಆಲ್ರೆಡಿ ಪೇ ಮಾಡಿ ಆಗಿದ ಹಣ ಉಂಟಲ್ಲ, ಅಪ್ಲಿಕೇಶನ್ ಮನಿ, ಅಲಾಟ್ಮೆಂಟ್ ಮನಿ, ಕಾಲ್ ಮನಿ, ಅದು ಗೊತ್ತಿದೆಯಲ್ಲ. ಶೇರ್ಸ್ ಇಶ್ಯೂ ಮಾಡುವಾಗ ಫಸ್ಟಿಗೆ ಅಪ್ಲಿಕೇಶನ್ ನೋಟಿಗೆ ಹಣ ಕೊಡಬೇಕು. ಅಪ್ಲಿಕೇಶನ್ ಆದಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡಿಸೈಡ್ ಮಾಡಿ ಶೇರ್ಸ್ ಅಲಾಟ್ ಮಾಡ್ತಾರೆ. ಅಲಾಟ್ ಮಾಡಿದ ಮೇಲೆ ಲೆಟರ್ ಆಫ್ ಅಲಾಟ್ಮೆಂಟ್ ಬಂದ ಮೇಲೆ ಹಣ ಕೊಡಬೇಕು. ಅದರದ್ದು ಅಲಾಟ್ಮೆಂಟ್ ಮನಿ ಕಟ್ಟಿ ಆದಮೇಲೆ ನೆಕ್ಸ್ಟ್ ಕಾಲ್ ಮಾಡುವಾಗ ಕಾಲ್ ಮನಿ ಕಟ್ಟಬೇಕು. ಹಾಗೆ ಪ್ರೊಸೀಜರ್. ಇದು ಮುಂಚಿನ ಸಿಸ್ಟಮ್. ಈಗ ಆ ಸಿಸ್ಟಮ್ ಇಲ್ಲ, ಆದರೆ ನಿಮಗೆ ಪ್ರಾಬ್ಲಮಲ್ಲಿ ಇರೋದ್ರಿಂದ ಅದನ್ನು ಮಾಡಬೇಕಷ್ಟೇ. ಸೊ ಈಗ ಫುಲ್ ಅಮೌಂಟ್ ಒಂದೇ ಸರ್ತಿ ಕೊಡಬೇಕು. ಇಲ್ಲಿ ಕಾಲ್ ಇದು ಅಂತ ಇಲ್ಲ, ಒಂದೇ ಸರ್ತಿ ಅಪ್ಲೈ ಮಾಡಿದಾಗಲೇ ಫುಲ್ ಅಮೌಂಟ್ ಕಟ್ಟಬೇಕು. ಸೊ ಈಗ ಇಲ್ಲಿ ಏನಾಗ್ತದೆ, ಅಲಾಟ್ಮೆಂಟ್ ಹಣ ಕಟ್ಟದಿದ್ದರೆ ಅಥವಾ ಕಾಲ್ ಮನಿ ಕಟ್ಟದಿದ್ದರೆ ಆಗ ಆ ಶೇರನ್ನು ಕ್ಯಾನ್ಸಲ್ ಮಾಡ್ತಾರೆ. ಕೆಲವರಿಗೆ ಅಲಾಟ್ಮೆಂಟ್ ಮನಿ ಮತ್ತು ಅಪ್ಲಿಕೇಶನ್ ಮನಿ ಕಟ್ಟಿರ್ತಾರೆ, ಕಾಲ್ ಮನಿ ಕಟ್ಟಿರಲಿಲ್ಲ. ಕೆಲವರು ಅಪ್ಲಿಕೇಶನ್ ಮನಿ ಮಾತ್ರ ಕಟ್ಟಿರ್ತಾರೆ, ಅಲಾಟ್ಮೆಂಟ್ ಮನಿ ಮತ್ತು ಕಾಲ್ ಮನಿ ಎರಡು ಸಹ ಕಟ್ಟಿರೋದಿಲ್ಲ. ರೈಟ್. ಸೊ ಆವಾಗ ಯಾವ ರೀಸನಿಗೆ ಸಹ ಫಾರ್ಫೀಟ್ ಮಾಡ್ಬೋದು. ಶೇರ್ಸ್ ಫಾರ್ಫೀಟ್ ಮಾಡುವಾಗ ಏನಾಗ್ತದೆ, ಆಲ್ರೆಡಿ ಪೇ ಮಾಡಿರೋದು ಅಂದರೆ ಈಗ ಅಪ್ಲಿಕೇಶನ್ ಮನಿ ಮಾತ್ರ ಕಟ್ಟಿದವರದು ಅಪ್ಲಿಕೇಶನ್ ಮನಿ ಆಲ್ರೆಡಿ ಕೊಟ್ಟಿರ್ತಾರೆ. ಆ ಹಣ ಏನು ವಾಪಸ್ ಕೊಡ್ತಾರಾ ಶೇರ್ ಹೋಲ್ಡರ್ಸ್ಗೆ? ಇಲ್ಲ, ಅದು ಯಾರ ಹತ್ರ ಇರ್ತದೆ? ಕಂಪನಿ ಹತ್ರವೇ ಇರ್ತದೆ. ಸೊ ಅದು ಆಲ್ರೆಡಿ ಪೇ ಮಾಡಿರೋದು ಅವರ ಹತ್ರ ಇರ್ತದೆ. ಇನ್ನು ಮುಂದೆ ಪೇ ಮಾಡೋದಕ್ಕೆ ಏನು ಮಾಡ್ತಾರೆ, ಶೇರ್ಸನ್ನು ಕ್ಯಾನ್ಸಲ್ ಮಾಡ್ತಾರೆ. ಆ ಶೇರ್ಸ್ ಕ್ಯಾನ್ಸಲ್ ಮಾಡಿದ್ದನ್ನು ಪುನಃ ಬೇರೆಯವರಿಗೆ ರೀ ಇಶ್ಯೂ ಮಾಡ್ಬೋದು. ಅದನ್ನು ರೀ ಇಶ್ಯೂ ಆಫ್ ಫಾರ್ಫೀಟೆಡ್ ಶೇರ್ಸ್ ಅಂತ ಹೇಳ್ತಾರೆ. ಇಸ್ ದಟ್ ಕ್ಲಿಯರ್? ಆರ್ ಯು ಗೆಟಿಂಗ್ ದ ಪಾಯಿಂಟ್? ಅರ್ಥ ಆಗ್ತಾ ಇದೆಯಾ? ಸೊ ಫಾರ್ಫೀಚರ್ ಮಾಡಿದ ಶೇರ್ಸನ್ನು ಕ್ಯಾನ್ಸಲ್ ಮಾಡ್ತಾರೆ, ಆದರೆ ಆ ಶೇರ್ಸ್ ಮೇಲೆ ಏನು ಅಮೌಂಟ್ ಆಲ್ರೆಡಿ ಕಲೆಕ್ಟ್ ಮಾಡಿ ಆಗಿದೆ ಅದನ್ನು ರಿಟರ್ನ್ ಮಾಡಲಿಕ್ಕೆ ಇಲ್ಲ. ಯಾರಿಗೆ? ಶೇರ್ ಹೋಲ್ಡರ್ಸ್ಗೆ. ಅದರ ಬದಲಿಗೆ ಅದನ್ನು ಬೇರೆ ಸಪ್ರೇಟ್ ಅಕೌಂಟಲ್ಲಿ ಇಟ್ಟಿರ್ತಾರೆ. ಮತ್ತು ರೀ ಇಶ್ಯೂ ಮಾಡ್ತಾರೆ. ಹೇಳಿದೆಲ್ಲ, ಆ ಫಾರ್ಫೀಟ್ ಮಾಡಿದ ಶೇರ್ಸನ್ನು ಏನು ಮಾಡ್ತಾರೆ, ರೀ ಇಶ್ಯೂ ಮಾಡ್ತಾರೆ. ಬೇರೆಯವರಿಗೆ ಇಶ್ಯೂ ಮಾಡ್ಬೋದು. ಬೇರೆಯವರಿಗೆ ಇಶ್ಯೂ ಮಾಡುವಾಗ ಅವರಿಗೆ ಅಷ್ಟಕ್ಕೆ ಕೊಡೋದಿಲ್ಲ, 10 ರೂಪಾಯಿಗೆ ಕೊಡೋದಿಲ್ಲ. ಆವಾಗ ಏನು ಮಾಡ್ತಾರೆ, ಅದಕ್ಕಿಂತ ಕಡಿಮೆಗೆ ಕೊಡ್ತಾರೆ. 10 ರೂಪಾಯಿಯ ಶೇರ್ ಆದರೆ 10 ರೂಪಾಯಿಗಿಂತ ಕಡಿಮೆಗೆ ಕೊಡ್ತಾರೆ. ಕಡಿಮೆಗೆ ಕೊಡುವಾಗ ಆ ಡಿಸ್ಕೌಂಟ್ ಇದೆಯಲ್ಲ, ಆ ಡಿಸ್ಕೌಂಟ್ ನೀವು ಆಲ್ರೆಡಿ ಕಲೆಕ್ಟ್ ಮಾಡಿರುವ ಹಣ ಉಂಟಲ್ಲ ಅದಕ್ಕಿಂತ ಜಾಸ್ತಿ ಆಗಬಾರ್ದು. ಅರ್ಥ ಆಗ್ತಾ ಇದೆಯಾ? ಈಗ 10 ರೂಪಾಯಿಯ ಶೇರ್ 3 ರೂಪಾಯಿ ಆಲ್ರೆಡಿ ಪೇ ಮಾಡಿ ಆಗಿದೆ, ಅಪ್ಲಿಕೇಶನ್ ಮನಿ. ಅಲಾಟ್ಮೆಂಟ್ ಮನಿ 4, ಕಾಲ್ ಮನಿ 3 ಇತ್ತು ಅಂತ ಇಟ್ಕೊಳ್ಳಿ. ರೈಟ್? ಇದು ಆಲ್ರೆಡಿ ಪೇ ಮಾಡಿ ಆಗಿದೆ. ಫಾರ್ ನಾನ್ ಪೇಮೆಂಟ್ ಆಫ್ 7 rupees the shares are forfeited. Right?
ಶೇರ್ಸ್ ಫಾರ್ಫಿಟ್ ಮಾಡುವಾಗ ಆಲ್ರೆಡಿ ಕಟ್ಟಿರುವ 3 rupees ಅನ್ನು ಎಲ್ಲಿಗೆ ಹೋಗ್ತದೆ, ಅದು ಫಾರ್ಫಿಟೆಡ್ ಶೇರ್ಸ್ ಅಕೌಂಟಿಗೆ ಹೋಗ್ತದೆ. ರೈಟ್, ಇದನ್ನು ರಿಟರ್ನ್ ಮಾಡೋದಿಲ್ಲ, ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಅಂತ ಸೆಪರೇಟ್ ಆಗಿ ಇಟ್ಕೊಳ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಈ 8 ರೂಪಾಯಿ ಈಗ ಬಾಕಿ ಇರೋದು ಎಷ್ಟು? 7 ರೂಪಾಯಿ. ಸರಿಯಾ? ಈಗ ರೀಇಶ್ಯೂ ಮಾಡುವಾಗ ಅದನ್ನು 10 ರೂಪಾಯಿ ಶೇರನ್ನು 10 ರೂಪಾಯಿಗೂ ಮಾಡ್ಬೋದು ಅಥವಾ ಕಡಿಮೆಗೂ ಮಾಡ್ಬೋದು. ಸೊ ಹೆಚ್ಚಾಗಿ ಇದಕ್ಕಿಂತ 10 ರೂಪಾಯಿಗಿಂತ ಕಡಿಮೆಗೆ ಮಾಡ್ತಾರೆ. ಸೊ 8 ರೂಪಾಯಿಗೆ ಮಾರಿದರೆ ಎಷ್ಟು ಡಿಸ್ಕೌಂಟ್? 2 ರೂಪಾಯಿ. ಸರಿಯಾ? ಈ ಡಿಸ್ಕೌಂಟ್ ಉಂಟಲ್ವಾ, ಇದಕ್ಕಿಂತ ಕಡಿಮೆ ಆಗಬೇಕು ಅಂತ ಆಲ್ರೆಡಿ ಬಂದದಕ್ಕಿಂತ ಕಡಿಮೆ. ಈ ಫಾರ್ಫಿಟೆಡ್ ಶೇರ್ಸ್ಗೆ 3 ರೂಪಾಯಿ ಬಂದಿದೆಲ್ಲ, 3 ರೂಪಾಯಿಗಿಂತ ಜಾಸ್ತಿ ಡಿಸ್ಕೌಂಟ್ ಕೊಡುವಾಗಿಲ್ಲ. ಮ್ಯಾಕ್ಸಿಮಮ್ ಅಂದರೆ 7ಕ್ಕೆ ಮಾಡ್ಬೋದು, ಅದಕ್ಕಿಂತ ಕಡಿಮೆಗೆ ಮಾಡುವ ಹಾಗೆ ಇಲ್ಲ. ಡಿಸ್ಕೌಂಟ್ ಇದಕ್ಕಿಂತ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗಿದಾ? ಇಸ್ ದಟ್ ಕ್ಲಿಯರ್? ಸೊ ಈಗ ಆಗ ಎಂಟ್ರಿ ಪಾಸ್ ಮಾಡಬೇಕಾಗ್ತದೆ. ಯಾವುದಕ್ಕೆ? ಫಾರ್ಫಿಚರ್ಗೆ. ಫಸ್ಟ್ ಫಾರ್ಫಿಟ್ ಮಾಡಿದಾರಲ್ವಾ, ಸೊ ಅದಕ್ಕೆ ಒಂದು ಸಪ್ರೇಟ್ ಎಂಟ್ರಿ ಮಾಡಿ. ನೀವು ಇಷ್ಟರವರೆಗೆ ಈಗಿನವರೆಗಿನ ಪ್ರಾಬ್ಲಮಲ್ಲಿ 6 ಎಂಟ್ರಿ ಪಾಸ್ ಮಾಡಿದೆ. ರೈಟ್. ಸೊ ಫಾರ್ಫಿಟ್ ಮಾಡುವಾಗ ಎಷ್ಟು ಶೇರ್ಸ್ ಫಾರ್ಫಿಟ್ ಮಾಡಿ ಹೇಳ್ತಾರೆ? 100 shares on which the final call of ₹20 was not paid. 20 ರೂಪಾಯಿ ಪೇ ಮಾಡೋದಕ್ಕೆ ಅದನ್ನು ಶೇರ್ಸ್ ಫಾರ್ಫಿಟ್ ಮಾಡಿದ್ದಾರೆ. ಸೊ ಶೇರ್ಸ್ ಫಾರ್ಫಿಟ್ ಮಾಡುವಾಗ ಏನೇನ್ರಿ? ಮೆಂಬರ್ಶಿಪ್ ಅಥವಾ ಶೇರ್ಸ್ ಕ್ಯಾನ್ಸಲ್ ಆಗ್ತದೆ ಅಂತ ಹೇಳಿದ್ರೆ ಅಲ್ವಾ, ಮೆಂಬರ್ಶಿಪ್ ಕ್ಯಾನ್ಸಲ್ ಆಗ್ತದೆ. ಕ್ಯಾನ್ಸಲ್ ಆಗುವಾಗ ಆಲ್ರೆಡಿ ನೀವು ಶೇರ್ ಕ್ಯಾಪಿಟಲ್ ಅಂತ ಅದನ್ನು ಹಾಕಿದ್ರಿ ಅಲ್ವಾ, ಈಗ ಆ ಶೇರ್ ಕ್ಯಾಪಿಟಲ್ ಕ್ರೆಡಿಟ್ ಮಾಡಿದ್ರಿ ಅಲ್ವಾ. ಮೊದಲು ಏನು ಮಾಡ್ತೀರಿ ನೀವು? ಶೇರ್ ಕ್ಯಾಪಿಟಲ್ ಅಂತ ಆಗುವಾಗ ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಮಾಡಿರ್ತೀರಲ್ವಾ ಅಲ್ವಾ. ಇಶ್ಯೂ ಮಾಡುವಾಗ, ಶೇರ್ಸ್ ಇಶ್ಯೂ ಮಾಡುವಾಗ ಬ್ಯಾಂಕ್ ಅಕೌಂಟ್ ಡೇಟೆಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಹಾಕಿರೋದಿಲ್ವಾ? ಸರಿಯಾ? ಅಥವಾ ಕಾಲ್ ಮನಿ ಡ್ಯೂ ಆಗುವಾಗ ಏನು ಎಂಟ್ರಿ ಮಾಡಿರ್ತೀರಿ? ಪಾರ್ಟ್ಲಿ ಪೇಡ್ ಇದ್ದರೆ ಫುಲ್ಲಿ ಪೇಡ್ ಮಾಡಲಿಕ್ಕೆ ನಾವು ಏನು ಎಂಟ್ರಿ ಮಾಡಿದ್ವಿ? ಫೈನಲ್ ಕಾಲ್ ಅಕೌಂಟ್ ಡೇಟೆಡ್ ಟು ಶೇರ್ ಕ್ಯಾಪಿಟಲ್ ಅಂತ ಮಾಡಿ ಮತ್ತೆ ಬ್ಯಾಂಕ್ ಅಕೌಂಟ್ ಡೇಟೆಡ್ ಟು ಫೈನಲ್ ಕಾಲ್ ಅಕೌಂಟ್ ಅಂತ ಮಾಡಿರ್ತೀವಿ ಅಲ್ವಾ. ಸರಿಯಾ? ಸೊ ಅಲ್ಲಿ ಏನಿರ್ತದೆ? ಶೇರ್ ಕ್ಯಾಪಿಟಲಲ್ಲಿ 10 ರೂಪಾಯಿ ಇರ್ತದೆ. ಸರಿಯಾ? ಕಾಲ್ ಮಾಡಿದೆ ಅಲ್ವಾ ಆಲ್ರೆಡಿ. ಸೊ ಫೈನಲ್ ಕಾಲ್ ಅಕೌಂಟ್ ಡೇಟೆಡ್ ಟು ಶೇರ್ ಕ್ಯಾಪಿಟಲ್ ಅಂತ ಎಂಟ್ರಿ ಮಾಡಿ ಇಟ್ಟಿರ್ತೀವಿ ಆಲ್ರೆಡಿ. ಆದರೆ ಬ್ಯಾಂಕ್ ಟು ಶೇರ್ ಫೈನಲ್ ಕಾಲಲ್ಲಿ ಆ ಅಮೌಂಟ್ ಯಾವುದು ಎಷ್ಟು ಬರಲಿಲ್ಲ ಅಷ್ಟು ಬಂದಿರೋದಿಲ್ಲ. ಸರಿಯಾ? ಅರ್ಥ ಆಯ್ತಾ? ಆಗ ಶೇರ್ ಕ್ಯಾಪಿಟಲ್ ಕ್ರೆಡಿಟ್ ಆದದನ್ನು ಶೇರ್ ಕ್ಯಾನ್ಸಲ್ ಮಾಡುವಾಗ ಏನು ಮಾಡಬೇಕು? ಕ್ರೆಡಿಟ್ ಕ್ಯಾನ್ಸಲ್ ಮಾಡಬೇಕಿದ್ರೆ ಏನು ಮಾಡಬೇಕು? ರೆಕ್ಟಿಫಿಕೇಶನ್ ಮಾಡಿದ್ದೀರಲ್ಲ ಫಸ್ಟ್ ಇಯರಲ್ಲಿ, ಕ್ರೆಡಿಟ್ ಕ್ಯಾನ್ಸಲ್ ಮಾಡಲಿಕ್ಕೆ ಏನು ಮಾಡಬೇಕು? ರಬ್ಬರ್ ಇಟ್ಕೊಂಡು ವರ್ಷದ ಕ್ರೆಡಿಟ್ ಕ್ಯಾನ್ಸಲ್ ಮಾಡಲಿಕ್ಕಿದ್ರೆ ಏನು ಮಾಡಬೇಕು? ಡೆಬಿಟ್ ಮಾಡಬೇಕು ತಾನೆ. ಸರಿಯಾ? ಶೇರ್ ಕ್ಯಾಪಿಟಲ್ ಕ್ರೆಡಿಟ್ ಇದ್ದದ್ದು ಕ್ಯಾನ್ಸಲ್ ಆಗಬೇಕಿದ್ರೆ ಏನು ಮಾಡಬೇಕು? ಡೆಬಿಟ್ ಮಾಡಬೇಕು ಶೇರ್ ಕ್ಯಾಪಿಟಲ್. ಸೊ ಅಲ್ಲಿ ಯಾವ್ದು ಶೇರ್ ಕ್ಯಾಪಿಟಲ್? ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಎಷ್ಟು? 100 shares ಅಲ್ವಾ, 10 ರೂಪಾಯಿ ಶೇರ್. ಸೊ 10 ರೂಪಾಯಿದ 100 ರೂಪಾಯಿದ ಪ್ರಿಫರೆನ್ಸ್ ಶೇರ್ಸ್ 100 ರೂಪಾಯಿ. 100 into 100 ಅಂದರೆ ಎಷ್ಟಾಯಿತು? 10,000 ಆಯಿತು. Is it clear? Is it clear? Next 2 ಇದರಲ್ಲಿ ಆಲ್ರೆಡಿ ಪೇ ಆಗಿರೋದು ಎಷ್ಟು? ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಫಾರ್ ನಾನ್ ಪೇಮೆಂಟ್ ಆಫ್ ಎಷ್ಟು ಅಂತ ಹೇಳಿದ್ದಾರೆ?
ಕಾಲ್ ಆಫ್ ರುಪೀಸ್ 20 ವಾಸ್ ನಾಟ್ ಪೇಡ್, ಅಂದರೆ 20 rupees ನಾಟ್ ಪೇಡ್. ಸರಿಯಾ? ಸೊ ಈಗ 20 ನಾಟ್ ಪೇಡ್ ಅಂದರೆ 80 ಪೇಡ್ ಅಂತ ಲೆಕ್ಕಲ್ಲ. ಸೊ ಫಾರ್ಫಿಟೆಡ್ ಶೇರ್ಸ್ 100 into 80, so ಎಷ್ಟು 8000 to share preference share final call amount. ಎಷ್ಟು 100 into 20, 2000. Is it clear? Is this clear? Entry clear agida? Huh? Agida? ಆಗಿದೆ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ಕೇಳ್ತಾ ಇಲ್ಲ. ಆಗಿದೆ. ಸೊ ಇದು ಫಾರ್ ಫ್ಯೂಚರ್ಗೆ ಎಂಟು. ಇನ್ನು ರೀಶ್ಯೂ ಮಾಡುವಾಗ ಬೇರೆ ಎಂಟು ಇರ್ತದೆ, ಇಲ್ಲಿ ರೀಶ್ಯೂ ಅಂತ ಹೇಳಿಲ್ಲ ಅಲ್ವಾ. ಸೊ ಇಷ್ಟೇ ಎಂಟು ನಿಮಗೆ ಈಗ ಸದ್ಯಕ್ಕೆ ಬೇಕಾಗುತ್ತೆ. ಇಸ್ ಕ್ಲಿಯರ್? ಸೊ ಈ ಫಾರ್ಫಿಟೆಡ್ ಶೇರ್ಸ್ ಅಕೌಂಟನ್ನು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಬೇಕಾಗ್ತದೆ, ರೈಟ್? ಈಗ ಬ್ಯಾಲೆನ್ಸ್ ಶೀಟಲ್ಲಿ ಮತ್ತೆ ಮಾಡುವಾಗ ನಿಮಗೆ ಅಕೌಂಟ್ ಸಹ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಜರ್ನಲ್ ಎಂಟ್ರೀಸ್ ಮುಗಿಸುವ, ಲೆಜರ್ ಅಕೌಂಟ್ಸ್ ನೆಕ್ಸ್ಟ್ ಕ್ಲಾಸ್. ಸೊ ನೆಕ್ಸ್ಟ್ ಇಶ್ಯೂ ಮಾಡಿದಾರಲ್ವ ಶೇರ್ಸ್, ರಿಮೈನಿಂಗ್ ಪ್ರಿಫರೆನ್ಸ್ ಶೇರ್ಸ್ ಆರ್ ರಿಡೀಮ್ಡ್ ಎಟ್ ಎ ಪ್ರೀಮಿಯಮ್ ಆಫ್ 10%. For this purpose, 10,000 equity shares of rupees 10 at a premium of 10% was made. So second entry ಅದಕ್ಕೆ ಫ್ರೆಶ್ ಇಶ್ಯೂಗೆ. ಫ್ರೆಶ್ ಇಶ್ಯೂ ಎಷ್ಟು? 10,000 shares, rupees 10, premium 10%, ಅಂದರೆ 1 rupee ಅಲ್ವಾ? ಸರಿಯಾ? ಸರಿಯಾ ತಪ್ಪ? ಬ್ಯಾಂಕ್ ಅಕೌಂಟ್ ಡೆಬಿಟ್ to equity share capital account to securities premium account. So share capital ಎಷ್ಟು? 10,000 into 10,000 ಅಲ್ವಾ? ಇಂಟು ಎಷ್ಟು? 10. So 1 lakh. 10% ಪ್ರೀಮಿಯಂ ಅಂದರೆ 1 lakh into 10% ಅಂದರೆ 10,000. ಸೊ ಇಲ್ಲಿ 1 lakh 10,000. ಸರಿಯಾ? ಬ್ಯಾಂಕ್ ಅಕೌಂಟ್ ಡೆಬಿಟ್ 1 lakh 10,000 to equity share capital 1 lakh to securities premium account 10,000. So this is for issue of shares, fresh issue of shares. ನೆಕ್ಸ್ಟ್ ಸ್ಟೆಪ್ ಏನು? ಸೆಕ್ಯೂರಿಟೀಸ್ ಪ್ರೀಮಿಯಮಿಂದ ಪ್ರೀಮಿಯಂ ಆನ್ ರಿಡಂಪ್ಷನ್ಗೆ ಯೂಸ್ ಮಾಡಬೇಕು ಅಲ್ವಾ? ಪ್ರೀಮಿಯಂ ಆನ್ ರಿಡಂಪ್ಷನ್ ಎಷ್ಟು ಬೇಕು? 100 shares ಬಿಟ್ಟು ಬೇರೆ ಶೇರ್ಸ್ ಅನ್ನು ರಿಡೀಮ್ ಮಾಡಬೇಕು ಅಲ್ವಾ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿರಲಿ? 1,800 shares ಇತ್ತು, ರೈಟ್? 1,700 ಉಳಿತದಲ್ವಾ? ಅಲ್ವಾ? $80,000 ಅಂತ ಅಮೌಂಟ್ ಹಾಕಿದ್ದಾರೆ. 100 rupees ಶೇರ್ ಎಷ್ಟು ಆಯಿತು? 1,800 shares ಆಯಿತು. ಅದೇ 100 shares
ಮೈನಸ್ ಮಾಡಿದರೆ 1700 ಆಯಿತು ಸರಿಯಾ ಇಂಟು 100 ಅಂದರೆ ಇದು 1,70,000 ಬೇಕು ನಿಮಗೆ ರೆಡಿ ಮಾಡಿ ರೈಟ್ ಮತ್ತು ಪ್ರೀಮಿಯಂ ಎಷ್ಟು ಪ್ರೀಮಿಯಂ ರಿಡಕ್ಷನ್ ಎಷ್ಟು 10% ಅಲ್ವಾ ಸರಿಯಾ ಅಂದರೆ ಎಷ್ಟು 70 ಈಗ ಈ 17,000 ಅಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದೆಯಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಲ್ಲ ಇಲ್ಲಿ 10,000 ಇದೆ ಅಲ್ವಾ ಸೊ ಈಗ ನೀವು ಎಂಟ್ರಿ ಏನು ಮಾಡ್ಬೋದು ಇದಕ್ಕೆ ಪ್ರೀಮಿಯಂ ಇದೆ 17,000 ಲೆಸ್ securities premium 10,000. So 7,000 is utilized out of revenue reserve should be used. So 17,000 ಅಲ್ಲಿ 10,000 securities premium ಇಂದ ಇಲ್ಲ 7,000 ಎಲ್ಲಿಂದ ಯೂಸ್ ಮಾಡಬೇಕು ರೆವೆನ್ಯೂ ರಿಸರ್ವ್ ಇಂದ ಯೂಸ್ ಮಾಡಬೇಕು ಅರ್ಥ ಆಯ್ತಾ ಸೊ ಎಂಟ್ರಿ securities premium account debit 10,000 revenue reserve account debit 7,000 to premium or redemption premium or redemption. So 70,000. Is that clear? Now next, start ಮೇಲೆ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಎಷ್ಟು ಅಂತ ನೋಡಬೇಕು ಅಲ್ವಾ ಸೊ ಕ್ಯಾಶ್ ಇಶ್ಯೂ ಎಷ್ಟು ಮಾಡಿದೆ 1 lakh ಮಾಡಿದೆ 1,70,000 ಅಲ್ಲಿ 1 lakh ಮಾಡಿದೆ ರೈಟ್ ಸೊ 70,000 ಯಾವುದರಿಂದ ಯೂಸ್ ಮಾಡ್ತೀವಿ ಅಂದರೆ CRR ಇದು ರೆವೆನ್ಯೂ ರಿಸರ್ವ್ ಇಂದ ಅಲ್ವಾ ರೆವೆನ್ಯೂ ರಿಸರ್ವ್ ಅಲ್ಲಿ ಬ್ಯಾಲೆನ್ಸ್ ಇದೆಯಾ ಬೇಕಾದಷ್ಟು ಇದೆ 13,50,000 ಇದೆ ರೈಟ್ ಸೊ ರೆವೆನ್ಯೂ ರಿಸರ್ವ್ ಇಂದ ತೆಗಿಬಹುದು ಇಸ್ ದಟ್ ಕ್ಲಿಯರ್ ಸೊ ನೆಕ್ಸ್ಟ್ ಫಾರ್ next entry is for creation of CRR revenue reserve account debit to CRR account ಎಷ್ಟು 1,70,000 minus 1 lakh ಈ 1,70,000 ಎಲ್ಲಿಂದ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟು ಬಿ ರಿಡೀಮ್ಡ್ ಇಸ್ 1,70,000 ಅದರಿಂದ ಕ್ಯಾಶ್ ಇಶ್ಯೂ ಎಷ್ಟು ಸಿಗ್ತದೆ 1 lakh ಸಿಗ್ತದೆ ಸೊ 70,000 ಸಪರೇಟ್ ಆಗಿ ವರ್ಕಿಂಗ್ ನೋಟ್ ಬೇಕಿದ್ರೆ ಮಾಡ್ಬೋದು ಇಲ್ಲಾಂದ್ರೆ ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು ಬೇಕಾ ಸಪರೇಟ್ ವರ್ಕಿಂಗ್ ನೋಟ್ ಅರ್ಥ ಆಗ್ತದಲ್ಲ ಸೊ ರೆವೆನ್ಯೂ ರಿಸರ್ವ್ ಅಕೌಂಟ್ ಡೆಬಿಟ್ ಟು CRR account 70,000 ಮತ್ತೆ 70,000 is that clear CRR to the extent of 70,000 next is for transfer to shareholders account and then payment right so ಈಗ 8% redeemable preference share capital account debit ಎಷ್ಟು 1,70,000 premium on redemption account debit 17,000 to 8% redeemable preference share holders account so 1,87,000 last entry is for payment 8% redeemable preference share holders account debit 1,87,000 to bank account 1,80,000